ಅಮ್ಮ ರುಕೋ ಬಾ ಪುಟ ಕೂತ್ಕೋ ಬಾ ಕೂತ್ಕೋ. ಇವರು ನಿಮ್ಮ ಅಣ್ಣನ ಸ್ನೇಹಿತರು, ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ನಮಸ್ತೆ. ನಿಮ್ಮ ಅಣ್ಣ ನಿನಗೋಸ್ಕರ ಅವ್ರ ಕಂಪ್ನಿಲಿ ಕೆಲಸ ಕೊಡೋಕೆ ಹೇಳಿದ್ನಂತೆ, ಅವರು ಒಪ್ಕೊಂಡಿದ್ರಂತೆ. ಈಗ ನಿಮ್ಮ ಅಣ್ಣ ಹೋಗ್ಬಿಟ್ನಲ್ಲ, ಅದಕ್ಕೆ ನಮಗೆ ಸಾಂತ್ವನ ಹೇಳಿ ನಿನಗೊಂದು ಕೆಲಸ ಕೊಡೋಣ ಅಂತ ಬಂದಿದ್ದಾರೆ. ನೋಡಲಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೂಡ ತಂದಿದ್ದಾರೆ ಕಣೆ. ಮೇಡಮ್, ನಿಮ್ಮ ಅಣ್ಣ ನಮ್ಮ ಹತ್ರ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು. ತುಂಬ ಒಳ್ಳೆ ಹುಡುಗಿ, ತುಂಬ ಚುರುಕು. ಅವ್ರು ತೀರ್ಕೊಂಡಿದ್ದನ್ನು ಕೇಳಿ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸದ್ಯಕ್ಕೆ ನಮ್ಮ ಆಫೀಸಲ್ಲೇ ಅಕೌಂಟ್ಸಲ್ಲಿ ಒಂದು ಕೆಲಸ ಖಾಲಿ ಇದೆ. ತುಂಬ ಒಳ್ಳೆ ಕೆಲಸ, ಗಟ್ಟಿ ಕಂಪ್ನಿ. ಅವ್ರ ಆಸೆನ ನೆರವೇರಿಸಬೇಕು ಅಂತ ಇಲ್ಲಿಗೆ ಬಂದೆ. ಥ್ಯಾಂಕ್ಸ್ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಆದರೆ ಇವಾಗ ಆಲ್ರೆಡಿ ನನ್ನ ಹತ್ರ ಒಂದು ಕೆಲಸ ಇದೆ. ಅಲ್ಲ ರುಕು, ಆಟೋ ಓಡಿಸೋದಕ್ಕೋಸ್ಕರ ಕೆಲಸ ಬೇಡ ಅಂತಿದೀಯಾ? ಆಟೋನ ಸೈಡ್ಗಿಡು, ಒಳ್ಳೆ ಕೆಲಸ ಕಣೆ, ಒಪ್ಕೊಂಬಿಡು. ಆಟೋ ಬಗ್ಗೆ ಹೇಳ್ತಾ ಇಲ್ಲಮ್ಮ ನಾನು. ಸೂರ್ಯಪ್ರಕಾಶ್ ಸರ್ ಇದ್ದಾರಲ್ಲ, ಅವ್ರ ಶಾಪಲ್ಲಿ ಅಕೌಂಟ್ ಹ್ಯಾಂಡಲ್ ಮಾಡೋದಕ್ಕೆ ಕೆಲಸ ಸಿಕ್ಕಿದೆ. ಹೆಚ್ಚಾಗಿ ಮನೆಯಲ್ಲೇ ಬಿಸ್ನೆಸ್ ಕೆಲಸ ಇರುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಶಾಪಲ್ಲಿ ಕೆಲಸ ಅಷ್ಟೆ. ಮೇಡಮ್, ಪ್ಯಾಕೇಜ್ ನೋಡಿ ಒಂದ್ಸತಿ, ಒಳ್ಳೆ ಕೆಲಸ. ನಿಮ್ಮ ಅಣ್ಣ ಅವರು ಸ್ಪೆಸಿಫಿಕ್ ಆಗಿ ಹೇಳಿದರು ಅಂತ ಬಂದೆ. ಯೋಚನೆ ಮಾಡಿ, ಸಾಧ್ಯ ಆದರೆ ನಾಳೆಯಿಂದನೇ ಜಾಯ್ನ್ ಆಗಿ. ನಮಸ್ಕಾರ. ಅಕ್ಕ, ಸಂಬಳ ನೋಡೆ ಸೂಪರ್ ಆಗಿದೆ. ಕಣ್ ಮುಚ್ಕೊಂಡು ನೀನ್ ಕೆಲ್ಸಕ್ಕೆ ಹೋಗ್ಬೋದು ಕಣೆ. ನಾನೇ ಖುದ್ದಾಗಿ ಸೂರ್ಯಪ್ರಕಾಶ್ ಸರ್ ಹತ್ರ ಹೋಗಿ ಕೆಲಸ ಬೇಕು ಅಂತ ಕೇಳಿದ್ಕೆ ಕೊಟ್ಟಿರೋದದು. ಇವಾಗ ನಾನು ಇಲ್ಲಿ ಸಂಬಳ ಜಾಸ್ತಿ ಇದೆ ಅಂತ ಅಲ್ಲಿ ಬರಲ್ಲ ಅನ್ನೋಕ್ಕಾಗುತ್ತಾ? ಅವ್ರು ನನ್ನ ಬಗ್ಗೆ ಏನು ಅನ್ಕೊಳಲ್ಲ. ಅಲ್ಲ ಕಣೆ ರುಕ್ಕು, ನಿಮ್ಮ ಅಕ್ಕನ ಮನೆಗೆ ನೀನು ಕೆಲ್ಸಕ್ಕೆ ಹೋಗೋದು ಏನು ಚೆನ್ನಾಗಿರುತ್ತೆ ಹೇಳು? ಅದೊಂಥರ ವ್ಯತ್ಯಾಸ ತಂದಿಡುತ್ತೆ ಕಣೆ, ಸಂಬಂಧಗಳು ಹದಗೆಡುತ್ತೆ. ಈ ಕೆಲಸನ ನಿಮ್ಮ ಅಣ್ಣನೇ ನಿನಗೆ ಹೇಳ್ಕೊಡ್ಸಿರೋದು. ನಿನ್ನ ಕಂಡ್ರೆ ಅಷ್ಟಿಷ್ಟ ಇತ್ತು ಅವನಿಗೆ. ಅವನ ಪ್ರೀತಿಗೆ ಸ್ಪಂದಿಸೋದಕ್ಕೆ ಇದು ಒಂದೇ ಒಂದು ಅವಕಾಶ ಕಣೆ. ನೋಡು, ಯೋಚನೆ ಮಾಡು. ಇನ್ಮೇಲಿಂದ ನಮ್ದೇ ಹಬ್ಬ. ಆಹಾ, ರುಕ್ಕು ಕೆಲ್ಸಕ್ಕೆ ಸೇರ್ತಾ ಇದ್ದಾಳೆ. ಒಂದೇ ಬಿಲ್ಡಿಂಗು, ಒಂದೇ ಟೈಮಿಂಗು, ಡೈಲಿ ಚಾಟಿಂಗು, ಮೆಸೇಜಿಂಗು. ಇನ್ಮೇಲಿಂದ ನಮ್ಮ ಲವ್ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ತರ ಹೋಗ್ತಾ ಇರುತ್ತೆ. ಲವ್ ಲವ್. ಏನಾಯ್ತು? ಯಾಕೋ ಹುಷಾರಾಗಿದ್ಯೇನೋ, ಹಿಂಗಿದ್ದೋಗೆಲ್ಲೋ? ಹುಷಾರಾಗಿದ್ದೀನಿ, ಆದ್ರೆ ಆರ್ಟ್ ಹಾಳಾಗೋಗಿತ್ತಿ. ಹೋಯ್ತಾ? ಆಟ ಹಾಳಾಗೋಯ್ತಾ? ಒಪ್ಕೊಂಬಿಟ್ಲಾ? ಆಲ್ಮೋಸ್ಟ್ ಒಪ್ಕೊಂಡಿದ್ದಾಳೆ ಯಶು, ಆದ್ರೆ ಫುಲ್ ಕನ್ಫರ್ಮ್ ಆಗಿ ಹೇಳಿಲ್ಲ. ಬಟ್ ನಾವು ಬಿಡ್ತೀವಾ? ಹೇಳೋವರೆಗೂ ಬಿಡಲ್ಲ. ಹೇಳಿಲ್ಲ ಅಂದ್ರೆ ಸತ್ಯಾಗ್ರಹ ಮಾಡ್ತೀನಿ. ಅದು ಗೊತ್ತಲ್ವಾ? ಸರಿ ಸರಿ, ಹೇಗಿದ್ದಾಳ ಅವಳು? ನೋಡಕ್ ಹೇಗಿದ್ದಾಳೆ? ಫೋಟೋ ತೋರ್ಸೋ, ಫೋಟೋ ತೋರ್ಸೋ. ನನ್ನ ಮಗನ್ನ ಅದ್ ಯಾವ ಹುಡುಗಿ ಡವ್ ಹೊಡೆದಿದ್ದಾಳೋ ನಾನು ನೋಡ್ಬೇಕು. ಫೋಟೋ ತೋರ್ಸೋ, ಫೋಟೋ ತೋರ್ಸೋ. ಏ ಯಶು, ಅದ್ಯಾವ ಭಾಷೆ ನಿಂದು? ಲವ್ ಡವ್ ಗಿವು ಅನ್ಕೊಂಡು ಅದಕ್ಕೊಂದು ಏನು ಮರ್ಯಾದೆ ಇದೆ. ಮರ್ಯಾದೆ, ಡಿಸೆನ್ಸಿ. ಯಾರು ಯಾರಿಗೆ ಈ ಪ್ರಶ್ನೆ ಕೇಳ್ತಿದಾರೋ ಗೊತ್ತಾಗ್ಲಿಲ್ಲ ನಂಗೆ. ಅಯ್ಯೋ, ಅದೆಲ್ಲ ಇರ್ಲಿ ಬಿಡು. ಆ ಹುಡುಗಿ ಹೇಗಿದ್ದಾಳೆ ತೋರ್ಸೋ ಪ್ಲೀಸ್ ಕಣೋ.
ನನ್ನ ಮಗ ಸೆಲೆಕ್ಟ್ ಮಾಡಿರೋ ಹುಡುಗಿ ಯಾರು ಅಂತ ನಾನು ನೋಡೋದು ಬೇಡವಾ? ಜಾಸ್ತಿ ನಾಟಕ ಮಾಡ್ಬೇಡ, ತೋರ್ಸೋ. ಟೈಮ್ ಬರಲಿ ಯಶು, ಅವಾಗ ಕರ್ಕೊಂಡು ಬಂದು ಅವಳ ನಿನ್ ಮುಂದೆ ನಿಲ್ಲಿಸ್ತೀನಿ. ಈ ಇಂಟ್ರಡಕ್ಷನ್, ಮಣ್ಣು ಮಸಿ ಇದೆಲ್ಲ ಏನು ಬೇಡ. ಯಾಕೆ ಹೇಳು, ಅಂತ ಲವ್ ನಮ್ದು. ಏ ಅದೆಂತಲ್ಲವು ನಾನು ನೋಡೋದು ಬೇಡವೇನೋ? ತೋರ್ಸೋ, ತುಂಬ ದಿವಸದಿಂದ ಕಾಯ್ತಾ ಇದ್ದೀನಿ. ತೋರ್ಸೋ ಚಿನ್ನ, ತೋರ್ಸೋ ಪ್ಲೀಸ್. ಹೇಳು. ಸರಿ ಹೋಗ್ಲಿ, ಅವಳು ಉದ್ದ ಇದ್ದಾಳ, ಕುಳ್ಳಕ್ಕಿದ್ದಾಳ, ಜಡೆ ಇಷ್ಟೇ ಇಷ್ಟಿದ್ಯಾ, ಇಲ್ಲ ಓದಕ್ಕಿದ್ಯಾ, ಇಲ್ಲ ಡುಮ್ಮಗಿದ್ದಾಳ, ಇಲ್ಲ ಸಣಕಲಾಗಿದ್ದಾಳ, ಇಲ್ಲ ಹೇಗೆ ಅವಳು ಅವಳು ಅವಳಿಗೆ ಅವಳಿಗೆ ಗೊತ್ತಾಯ್ತು. ಹಾ, 4ನೇ ಬೀದಿನಲ್ಲಿ ಮೇಘನ ಇದ್ದಾಳಲ್ಲ, ಅವಳೆ ತಾನೇ? ಡುಮ್ಮಿ ಅವಳಲ್ಲ ಅಲ್ವಾ? ಹಾ, ಈಗ ಗೊತ್ತಾಗೋಯ್ತು. ಅದೇ ಕಣ, ನೀ ಯಾವಾಗಲೂ ಹೇಳ್ತಿದ್ಯಲ್ಲ ನಿನ್ನ ಕ್ಲಾಸ್ಮೇಟು ಕರ್ರಿಗೆ ಕುಳ್ಳಕ್ಕಿದ್ದಾಳೆ ಅಂತ ಹೇಳ್ತಿದ್ಯಲ್ಲ. ಅವಳಲ್ಲ ಯಶು. ಅಲ್ವಾ? ಸರಿ ಕಣ, ಆ ಪದ್ಮನ್ ಮಗಳು ಶೋಭನಾನೇನೋ. ನೋಡು ನನ್ನ ಟೇಸ್ಟ್ ಬಗ್ಗೆ ನೀನು ಈ ಥರ ಎಲ್ಲ ಆಡ್ಕೋಬಾರ್ದು. ಅಯ್ಯೋ, ಮತ್ ಬಾಯಿ ಬಿಟ್ಟು ಬೋಗಳೋ, ನಾನು ಕಾಯ್ತಾ ಇದ್ದೀನಿ. ಅದು ಯಾರು ಅಂತ ತಿಳ್ಕೊಬೇಡ್ವೇನೋ ನಾನು. ಹೇಳೋ, ಓವರ್ ಆಕ್ಟಿಂಗ್ ಮಾಡ್ಬೇಡ. ನನ್ನ ಹುಡುಗಿನ ಎಲ್ಲರ ಜೊತೆ ಕಂಪೇರ್ ಮಾಡ್ತಿದ್ದೆ ನೀನು. ನನಗೆ ತುಂಬಾ ನೋವು ಆಗ್ತಿದೆ ಶೋ. ಅದನ್ನೇ ಬಡ್ಕೊಂಡಲ್ಲೋ ಬಾಯಿ ಬಿಟ್ಟು ಬಗಳು ಅಂತ. ಹೇಳು. ಅವಳು ಗಾಡಿ ಹೇ, ಗಾಡಿ ಓಡಿಸ್ತಾಳ? ಹೌದು, ಓಡಿಸ್ತಾಳೆ. ಸ್ಕೂಟ್ರಾ? ಸ್ವಲ್ಪ ದೊಡ್ಡದು. ಕಾರ್ ಓಡಿಸ್ತಾಳೇನು? ನೋಡ್ತಾರೋ, ಅವಳು ಏನಾರ ಬಂದ್ರೆ ನೀನೇ ಶಾಕ್ ಆಗ್ಬಿಡ್ತೀಯ. ಓಹೋ, ಅಂಥ ದೊಡ್ಡ ಟೆರರ್ ಅವಳು. ಒಂಥರ ಟೆರರ್. ಕಾಯಕವೇ ಕೈಲಾಸ, ಕಾದ್ರೆ ಉಲ್ಲಾಸ. ನಾನಿನ್ನು ಬರಲೇ. ಕಾಫಿ ಏನೇ ನಿನಗೆ ಅಂತ ಸ್ಟ್ರಾಂಗ್ ಆಗಿ ತಂದಿದ್ದೀನಿ ಕಣೋ. ಕುಡ್ಕೋ ಹೋಗ್, ಬಾಯ್. ಅವಳು ಎಂಥವಳೆ ಆಗಿರಲಿ, ನಮ್ಮ ಕೃಷ್ಣನ್ಗೆ ಒಳ್ಳೆಯವಳಾಗಿದ್ಬಿಟ್ರೆ ಸಾಕು. ದೇವ್ರೆ, ನೀನೇ ಕಾಪಾಡಬೇಕು, ಗೊತ್ತಾಯ್ತಾ? ನಾನು ಕೊಡ್ತಿರೋ ಕಾಫಿನೇ ಬೇಡ ಅಂತ ಹೋಗ್ತಿದ್ಯಾ ಅಂತಂದರೆ ಅವಳು ನಿನ್ನ ಎದೆ ಮೇಲೆ ಗಾಡಿ ಓಡಿಸ್ತಾ ಇದ್ದಾಳೆ ಅಂತ ಅರ್ಥ. ಇರಲಿ ಮಜಾ ಮಾಡೋ ಚಿನ್ನ.